ಹಸಿರು ಶಾಲಿನೊಂದಿಗೆ ನಾಮಪತ್ರ ಸಲ್ಲಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್. ಇಳಕಲ್ ನಗರದ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿ ಚುನಾವಣೆಗೆ ನಾಳೆ ಕೊನೆ ದಿನವಾದ ಕಾರಣ ಇಂದು ಶುಭ ಶುಕ್ರವಾರದಂದು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಅವರ ಅಪಾರ ಬೆಂಬಲಿಗರೊಂದಿಗೆ ರೈತರ ಹಸಿರು ಶಾಲಿನೊಂದಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟೇಶ ಸಾಕ, ಪಂಚಮಸಾಲಿ ತಾಲೂಕಾ ಅಧ್ಯಕ್ಷ ಮಹಾಂತಗೌಡ ಪಾಟೀಲ, ಕೋ-ಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಮಲ್ಲಿಕಾರ್ಜುನ ಅಗ್ನಿ, ನಗರಸಭೆ ಮಾಜಿ ಅಧ್ಯಕ್ಷ ರಾಘವೇಂದ್ರ ಚಿಂಚಮಿ, ನಗರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಸಂಘದ ಏನು ಆಡಳಿತ ಮಂಡಳಿಯ ಒಂದು ನಿರ್ದೇಶಕರು ಶ್ರೀ ವಿಜಯ ಮಹಾಂತೇಶ್ ಕನ್ಸ್ಯೂಮರ್ ಸೊಸೈಟಿ ಅಂತ ನಾನು ಕೂಡ ಒಂದು ಸ್ಪರ್ಧೆಯನ್ನು ಮಾಡಿದ್ದೇನೆ. ಈಗ ತಾನೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಬಹುತೇಕ ಇಲ್ಲಿರುವಂಥ ಅನೇಕ ನಮ್ಮ ಕನ್ಸ್ಯೂಮರ್ ಸೊಸೈಟಿಗಳು ಸುಮಾರು 15 ಸೊಸೈಟಿಗಳಿದೆ. ಅದರಲ್ಲಿ ಈಗ ನಾನು ಒಬ್ಬ ವಿಜಯ ಮಹಾಂತೇಶ್ ಕನ್ಸ್ಯೂಮರ್ ಸೊಸೈಟಿ ಅಂತ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಇವತ್ತು ನಮ್ಮ ಸಂಸ್ಥೆ ಇದೆ. ಯಾಕಂದರೆ ನಮ್ಮ ಲಿಂಗೈಕ್ಯ ಪರಮ ಪೂಜ್ಯ ವಿಜಯ ಮಹಾಂತಪ್ಪಗಳ ಒಂದು ಪವಿತ್ರವಾದ ಹೆಸರು ಇರೋದ್ರಿಂದ ಈ ಸಂಸ್ಥೆ ಇಳಕಲ್ ನಗರದ ಜನತೆ ಮತ್ತು ಸಮಸ್ತ ಹುಡುಗೂರು ನಗರದ ಜನತೆ ಇವತ್ತು ಸ್ವಂತ ಸಂಸ್ಥೆ ಅಂತೇಳಿ ಭಾವಿಸಿದಂಥ ನಾವೆಲ್ಲ ಆ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಇನ್ನೂ ಯಥೋತ್ತರವಾಗಿ ಬೆಳೆಸೋ ನಿಟ್ಟಿನಲ್ಲಿ ನಾನು ಹಿಂದೆ ಕೂಡ ಶಾಸಕರಾದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿ 2013ರಲ್ಲಿ ಅಂದಿನ ಚೇರ್ಮನ್ರಾದಂಥ ಸನ್ಮಾನ್ಯ ಎಂ ವಿ ಪಾಟೀಲ್ ಅವರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೆ. ನಮ್ಮ ಹತ್ರ ಸಾಕಷ್ಟು ಭೂಮಿಯನ್ನು ತೆಗೆದುಕೊಂಡಿದ್ದೀನಿ. ಈಗಾಗಲೇ ಒಂದು ಮೆಡಿಕಲ್ ಕಾಲೇಜ್ ಪರ್ಮಿಷನನ್ನು ಕೊಡಿಸ್ತೀನಿ. ಅದರಲ್ಲಿ ನಾನು ಒಬ್ಬ ಸಂಸ್ಥೆಯ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಬಹುತೇಕ ಆ ಭಾಗ್ಯ ಇವತ್ತು ಕೂಡಿ ಬಂದಿದೆ. ನಾನು ಈಗಾಗಲೇ ತಮಗೆ ಹೇಳದಂತೆ ಈ ಸಂಸ್ಥೆಯನ್ನು ಇವತ್ತು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಸಂಸ್ಥೆಯಾಗಿ ನೋಡಬೇಕು ಅನ್ನೋದು ಕನಸಿದೆ. ಆ ನಿಟ್ಟಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು, ಅನೇಕ ಶಿಕ್ಷಣ ವಿಚಾರದಲ್ಲಿ ಈ ಒಂದು ಸಂಸ್ಥೆಗೆ ಇನ್ನೂ ಸರ್ಕಾರದ ಸವಲತ್ತುಗಳನ್ನು ತರೋದ್ರ ಮುಖಾಂತರ ಖಂಡಿತವಾಗಿ ಈ ಸಂಸ್ಥೆಯನ್ನು ಒಂದು ಮಾದರಿ ಸಂಸ್ಥೆಯಾಗಿ ನೋಡ್ತೀನಿ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಭರವಸೆಯನ್ನು ನಾನು ಹೇಳಕ್ಕೆ ಇಚ್ಛೆ